अरान्या फाउंडेशन द्वारा रायबाग तालुका के यालपट्टी गांव में श्री सिद्धेश्वर जात्रे के भक्तों को मुफ्त पेयजल वितरित किया गया। तालुका में दूसरा सबसे बड़ा मेला श्री सिद्धेश्वर मेला शुक्रवार को करी बनाने के साथ शुरू हुआ और सोमवार को प्रसाद वितरण समारोह के साथ संपन्न होगा। वहीं गर्मियों की शुरुआत में आयोजित होने वाले इस श्री सिद्धेश्वर मेले में कर्नाटक, महाराष्ट्र और आंध्र प्रदेश राज्यों से 5 लाख से अधिक श्रद्धालु भाग लेंगे। यालपट्टी गांव के एक न्यूरोलॉजिस्ट डॉक्टर जो हमेशा चाहते हैं कि मंदिर समृद्ध हो, मेले में आने वाले श्रद्धालुओं के स्वास्थ्य को ध्यान में रखते हुए रवि इचालकरंजी ने अरान्या फाउंडेशन के माध्यम से लगभग 2.5 लाख रुपए की लागत से निःशुल्क स्वच्छ पेयजल इकाई शुरू की। यूनिट का उद्घाटन पूर्व उप मुख्यमंत्री लक्ष्मण सावदी के पुत्र चिदानंद सावदी ने रिबन काट कर किया। इस अवसर पर अप्पू नेमागोड़, राजू इचालकरंजी, अमित खवतकोपे, अशोक सवदी, श्रीकांत गुड़ोदगी, सदाशिव खवतकोप, चिदानंद खवतकोप, महेश गुड़ोदगी, आरएस गुड़ोदगी और अन्य उपस्थित थे। ಇದು ನಾವು ಅರಣ್ಯ ಫೌಂಡೇಶನ್ ಅನ್ನೋದು ಸುಮಾರು 7 ವರ್ಷ ಆಗಿತ್ತು ಫಾರ್ಮ್ ಮಾಡಿ ಅದನ್ನು ಲಾಂಚ್ ಮಾಡಬೇಕಾಗಿತ್ತು. ಅದಕ್ಕೊಂದು ಇದೊಂದು ಏನು ಆಸೆ ಇತ್ತು, ಇದೇ ಟೆಂಪಲ್ಲಿಂದ ನಾನು ಲಾಂಚ್ ಮಾಡಬೇಕು. ಸೊ ಅದನ್ನ ಇವತ್ತು ಕೂಡಿ ಬಂದಿದೆ. ಸೊ ಲಾಂಚ್ ಮಾಡಬೇಕಾದ್ರೆ ಏನಾದರೂ ಅಂತ ಇಲ್ಲಿ ಫೆಸಿಲಿಟಿ ಒದಗಿಸ್ಬೇಕಂತ ಬಂದಾಗ ನಾನು ಆವಾಗ ವಿಚಾರ ಮಾಡಿದೆ, ಇಲ್ಲಿ ಕುಡಿಯುವ ನೀರಿನ ಫೆಸಿಲಿಟಿ ಒಂದು ಜಾತ್ರೆ ನಿಮಿತ್ತವಾಗಿ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು ಅಂತ ಒಂದು ವಿಚಾರದಿಂದ ಅದನ್ನೊಂದು ಇಟ್ಕೊಂಡು ಈಗ ಒಂದು ಲಾಂಚ್ ಮಾಡಬೇಕು ಅಂತ ವಿಚಾರ. ಸರಿ, ಈಗ 3 ಡೇಸ್ ಈಗ ಜಾತ್ರೆ ಸಲುವಾಗಿ ನಾವು ಕೊಡ್ತಾ ಇದ್ದೀವಿ. ಮುಂಬರುವ ದಿನದಲ್ಲಿ ನಾವು ಪರ್ಮನೆಂಟ್ ಇದನ್ನು ಇನ್ಸ್ಟಾಲ್ ಮಾಡ್ತೀವಿ. ಸರಿ, ಯಾವ ಕಾರಣಕ್ಕೆ ಕೊಟ್ಟರೆ ಏನಾದರೂ ಸಂಕಲ್ಪ ಮಾಡ್ಕೊಂಡಿದ್ರು? ಏನಿಲ್ಲ, ನಾವು ಇಲ್ಲೇ ಹುಟ್ಟಿ ಬೆಳೆದ್ರಿಂದ ಈ ಅರಣ್ಯ ಸಿದ್ದೇಶ್ವರ ದೇವರದ್ದು ಒಂದು ಸಂಕಲ್ಪ ಇತ್ತು, ನಾನು ಮಾಡಬೇಕು. ನಾವು ಇದು ನೀರಿನ ಒಂದೇ ಉದ್ದೇಶ ಇಲ್ಲ, ಈ ಫೌಂಡೇಶನ್ ವತಿಯಿಂದ ಇದು ಹೆಲ್ತ್ ಕ್ಯಾಂಪ್ಸ್ ಆಗಲಿ, ಫ್ರೀ ಹೆಲ್ತ್ ಕ್ಯಾಂಪ್ಸ್, ನೆಕ್ಸ್ಟು ನೇಚರ್ ಪ್ರೊಟೆಕ್ಷನ್, ಗಿಡಗಳ ಹಚ್ಚೋದು, ಬೆಳೆಸೋದು, ನೆಕ್ಸ್ಟು ಎಜುಕೇಷನ್, ಯಾರು ನೀಡಿ ಪೀಪಲ್ ಕೊಡ್ಬೇಕಂತ ಇಷ್ಟೆಲ್ಲ ನಾವು ವಿಷನ್ ಇಟ್ಕೊಂಡಿದ್ದೀವಿ ಫೌಂಡೇಶನ್. ಈಗಾಗಲೇ ಬೆಳಗಾಮ ಅಲ್ಲಿ ಸುತ್ತಮುತ್ತ ಖಾನಾಪುರ ಆ ಕಡೆ ಎಲ್ಲ ವರ್ಕ್ ನಾವು ಮಾಡ್ತಾ ಇದ್ದೀವಿ. ಇವಾಗಲೇ ಈಗ ಒಂದು ಒಳ್ಳೆಯ ದಿನ ಇವತ್ತು ಅಂತ ಹೇಳಿ ಇವತ್ತು ಲಾಂಚ್ ಮಾಡಿದ್ವಿ. ಇನ್ನು ಮುಂಬರುವ ದಿನದಲ್ಲಿ ನಾವು ಎಲ್ಲ ಒಂದು ಡೆವಲಪ್ಮೆಂಟ್ಸ್ ಮಾಡ್ತೀವಿ. ಸರಿ, ಸಾಮರ್ಥ್ಯ 2,000 ಲೀಟರ್ಸ್ ಇದೆ. ಸರಿ, ಎಷ್ಟೋ ಜನ ತಮ್ಮ ಊರನ್ನು ಬಿಟ್ಟ ಬೇರೆ ಊರಿಗೆ ನಾನು ಮುಂಚೆ ನಾನು ಕಲ್ತಿರೋದು MBBS ಕಲ್ತಿರೋ ಉದ್ದೇಶನೇ ಇದೆ. ನಾನು ವಾಪಸ್ ನಮ್ಮ ಊರಿಗೆ ಬಂದು ನಾನು ಸೇವೆ ಸಲ್ಲಿಸ್ತೀನಿ. ಈಗ ಆಲ್ರೆಡಿ ನಾನು ಬೆಳಗಾಮಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಬಟ್ ಪ್ರತಿ ವಾರ ಇಲ್ಲಿ ಒಂದು ಬಂದು ಇಲ್ಲಿ ಇರುವಂಥ ಪೇಷಂಟ್ಗಳಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಮಾರು 100 ಪೇಷಂಟ್ಸ್ ಸೊ ಇಲ್ಲಿ ಜನರಿಗೆ ಅನುಕೂಲ ಆಗಲಿ, ಇಲ್ಲಿಂದ ಬೆಳಗಾಂಗೆ ಹೋಗ್ಬೇಕಾಗ್ತದೆ, ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾನೇ ಇಲ್ಲಿ ಬಂದು ನೋಡಿದರೆ ಇನ್ನೂ ಕಮ್ಮಿ ಖರ್ಚು ನಾನು ಅರ್ಥ ಆಗಲಿಲ್ಲ. ಇಲ್ಲಿ ಬಂದು ಆರೋಗ್ಯ ಕ್ರಾಸಲ್ಲಿ ನಮ್ಮದು ಆರೋಗ್ಯ ಕ್ರಾಸ್. ಸರ್, ತಮ್ಮ ಮುಂದಿನ ನಡೆ ಮತ್ತೆ ವ್ಯವಸ್ಥೆ ಇನ್ನೂ ಬೆಳಿಬೇಕು. ಇನ್ನೂ ನಮಗೂ ವಿಷನ್ ಇದೆ, ನಮ್ಮ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ತೀವಿ. ತಮ್ಮ ಹೆಸರು? ಡಾಕ್ಟರ್ ರವಿ ನ್ಯೂರೋ ಸರ್ಜನ್. ಸರ್, ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾರೆ ಕೆಲವು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಅಂತ ಮತ್ತು ನಮಗೆ ಇಲ್ಲಿ ಅನಿಸಿಲ್ಲ. ಯಾಕಂದರೆ ಅಗ್ನಿ ಕ್ಷೇತ್ರ ಬರೋದು ಉತ್ತರ ಕರ್ನಾಟಕದಲ್ಲಿ ಇವತ್ತು ಅಗ್ನಿ ಕ್ಷೇತ್ರ ಬರ್ತಕ್ಕಂಥ ಕೊಡುಗೆ ಆಗಿರ್ಬೋದು, ಚಳಿಗಾಲ ಅಭಿವೃದ್ಧಿ ಉತ್ತರ ಕನ್ನಡ ಅಭಿವೃದ್ಧಿ ಚರ್ಚೆ ಆಗಿರ್ತಾರೆ. ಬಹುಶಃ ಸಿದ್ದರಾಮಯ್ಯವರು ಅಖಂಡ ಕರ್ನಾಟಕ ಮತ್ತು ಯಾವ ಭಾಗಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಅವರು ಬಿಡೋದಿಲ್ಲ. ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಅವ್ರು ನಾಂದಿ ಹಾಡಿದ್ದಾರೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಭರವಸೆ ಕೂಡ ನಮ್ಮಲ್ಲಿದೆ.